ಕನಸು ಕಾಣೋರಿಗೆ ರಾತ್ರಿ ತುಂಬಾ ಚಿಕ್ಕದಾಗಿರುತ್ತೆ. ಕನಸನ್ನ ನನಸು ಮಾಡೋರಿಗೆ ದಿನ ತುಂಬಾ ಚಿಕ್ಕದಾಗಿರುತ್ತೆ. ಆ ರೀತಿಯಾದ ಒಂದು ಭಾವ ಮೇಷರಾಶಿಯವರಿಗೆ ಈ ವರ್ಷ ಇರುತ್ತೆ. ಬನ್ನಿ 2024 ವರ್ಷ ಹೇಗಿರುತ್ತೆ ಅಂತ ನೋಡೋಣ. ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ 2024 ವರ್ಷ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. 2024 ವರ್ಷ ನಿಮಗೆ ಹೊಸ ಹರ್ಷವನ್ನೇ ತಂದ್ಕೊಡುತ್ತೆ ಅಂತ ಹೇಳ್ಬೋದು. ವಾರ್ಷಿಕ ಗ್ರಹಗಳಾದ ಶನಿ, ಗುರು ಹಾಗೂ ಕೇತು ಗ್ರಹಗಳು ತುಂಬಾ ಶುಭ ಫಲಗಳನ್ನ ಕೊಡ್ತಾ ಇದ್ದಾವೆ. ಮೊದಲಿಗೆ ಶನಿ ಗ್ರಹ. ಶನಿಯು ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಲಾಭಸ್ಥಾನದಲ್ಲಿ ಎಲ್ಲ ಗ್ರಹಗಳು ಶುಭ ಫಲವನ್ನು ಕೊಡ್ತೇವೆ. ಅದರಲ್ಲೂ ಕರ್ಮಕಾರಕ ನ್ಯಾಯಕಾರಕನಾದ ಶನಿ ಒಂದು ಒಳ್ಳೆಯ ಫಲವನ್ನೇ ನಿಮಗೆ ಕೊಡ್ತಾನೆ. ಲಾಭಸ್ಥಾನದಲ್ಲಿ ಶನಿಯು ನಿಮಗೆ ಕಾರ್ಯಕ್ಷೇತ್ರಗಳಲ್ಲಿ, ಹಾಗೆ ಹಿರಿಯ ಸಹೋದರಿಯರಿಂದ, ಹಾಗೆ ವ್ಯಾಪಾರ ವ್ಯವಹಾರಗಳಿಂದ ಅತ್ಯಂತ ಹೆಚ್ಚಿನ ಲಾಭವನ್ನು ತಂದುಕೊಡ್ತಾರೆ. ಯಾರು ನೂತನ ಒಂದು ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಹಾಗೂ ಒಂದು ಹೊಸ ವ್ಯವಹಾರ ಪ್ರಾರಂಭ ಮಾಡಬೇಕು ಅಂತ ಇದ್ದೀರಾ, ಖಂಡಿತ ಪ್ರಾರಂಭ ಮಾಡಿ. ವರ್ಷ ಪೂರ್ತಿ ಶನಿ ಲಾಭಸ್ಥಾನದಲ್ಲೇ ಇರ್ತಾರೆ. ನಿಮಗೆ ಯಶಸ್ಸು ಗ್ಯಾರಂಟಿ, ಕಟ್ಟಿಟ್ಟ ಬುತ್ತಿ. ಹಾಗೆ ನಿಮ್ಗೆ ಯಾವುದೇ ರೀತಿಯಾದ ಸಾಡೆ ಸಾತಿ ಆಗಲಿ, ಅಷ್ಟಮ ಶನಿ, ಪಂಚಮ ಶನಿ ಆಗಲಿ ಯಾವುದೂ ಇಲ್ಲ ವರ್ಷ ಪೂರ್ತಿ. ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ನೀವು ಕೆಲಸ ಕಾರ್ಯಗಳಲ್ಲಿ ಎಷ್ಟು ನೀವು ಹಾರ್ಡ್ ವರ್ಕ್ ಮಾಡ್ತೀರಾ, ಎಫರ್ಟ್ ಹಾಕ್ತೀರಾ, ಎಷ್ಟು ಡಿಸಿಪ್ಲಿನ್ ಇಂದ ಇರ್ತೀರಾ, ಅಷ್ಟೇ ಯಶಸ್ಸನ್ನು ಶನಿ ಭಗವಾನ್ ಈ ವರ್ಷ ನಿಮಗೆ ತಂದುಕೊಡ್ತಾರೆ. ಹಾಗೆ ಎರಡನೇ ಒಂದು ಮಹತ್ವದ ಘಟನೆ ಅಂದ್ರೆ ಗುರುಗ್ರಹ. ಗುರುವು ನಿಮಗೆ ಅಪ್ ಟು ಏಪ್ರಿಲ್ವರೆಗೂ ಪ್ರಥಮ ಸ್ಥಾನದಲ್ಲಿ ಲಗ್ನ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಲಗ್ನ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದು ಜನ್ಮಗುರು ನರೋದುಕ್ಕಂ ಅಂತಾರೆ, ಸ್ವಲ್ಪ ದೇಹಾಲಸ್ಯವನ್ನು ಉಂಟು ಮಾಡ್ತಾರೆ. ಹಾಗೆ ಗುರುಗ್ರಹ ಯಾವ ಭಾವವನ್ನು ವೀಕ್ಷಣೆ ಮಾಡ್ತಾರೋ ಆ ಭಾವವನ್ನು, ಆ ಸ್ಥಾನವನ್ನು ವೃದ್ಧಿ ಮಾಡ್ತಾರೆ. ಹೇಗೆ ಒಂದು ದೀಪ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಹೇಗೆ ಪ್ರಜ್ವಲಿಸಿತೋ ಹಾಗೆ ಗುರುವು ನೋಡುವಂಥ ಭಾವಗಳನ್ನ ವೃದ್ಧಿ ಮಾಡ್ತಾರೆ. ಗುರುವು ಪಂಚಮ ಭಾವ, ಸಪ್ತಮ ಭಾವ, ಹಾಗೆ ಭಾಗ್ಯ ಭಾವವನ್ನು ಅಪ್ ಟು ಏಪ್ರಿಲ್ವರೆಗೂ ನಿಮಗೆ ನೋಡ್ತಾ ಇರ್ತಾರೆ. ಯಾರು ಸಂತಾನದ ಅಪೇಕ್ಷೆಯಲ್ಲಿ ಇದ್ದೀರಾ, ಯೋಗ್ಯ ದಂಪತಿಗಳಿಗೆ ಏಪ್ರಿಲ್ ಒಳಗಡೆ ಸಂತಾನವಾಗುವ ಸಾಧ್ಯತೆ ತುಂಬಾ ಜಾಸ್ತಿನೇ ಇರುತ್ತೆ. ಒಂದು ಸಂತಾನ ಪ್ರಾಪ್ತಿ ನಿಮಗೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ಯಾರು ಮದುವೆಗೋಸ್ಕರ, ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ, ಯೋಗ್ಯ ವಯಸ್ಕರು, ನೀವು ಖಂಡಿತ ಪ್ರಯತ್ನ ಮಾಡಿ. ಗುರಿನ ಒಂದು ಸಪ್ತಮ ದೃಷ್ಟಿ ಸಪ್ತಮ ಭಾವದ ಮೇಲೆ ಬೀಳ್ತಾ ಇದೆ. ಹಾಗೂ ಮೇ ನಂತರ ಕುಟುಂಬ ಸ್ಥಾನಕ್ಕೆ ಬರ್ತಾ ಇದೆ, ಅಂದ್ರೆ ಕಾಮ ತ್ರಿಕೋಣಕ್ಕೆ. 2, 7, 11 ಭಾವದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯ ಇಚ್ಛೆಗಳನ್ನ ಗುರುಗ್ರಹ ಪೂರ್ಣ ಮಾಡ್ತಾರೆ. ಹಾಗಾಗಿ ವಿವಾಹದ ಆಕಾಂಕ್ಷೆ ಇರೋರಿಗೆ ಖಂಡಿತ ವಿವಾಹ ಈ ವರ್ಷ ಹಾಗೆ ಆಗುತ್ತೆ. ಹಾಗೆ ಭಾಗ್ಯ ನಿಮ್ಗೆ ಏಪ್ರಿಲ್ವರೆಗೂ ಸಾಥ್ ಕೊಡುತ್ತೆ. ಯಾಕೆಂದ್ರೆ ಭಾಗ್ಯಸ್ಥಾನವನ್ನು ದೃಷ್ಟಿ ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ವ್ಯವಹಾರಗಳಲ್ಲಿ ದೈವ ಬಲ, ಭಾಗ್ಯ ಅನ್ನೋದು ನಿಮಗೆ ಸಾಥ್ ಕೊಡುತ್ತೆ. ಏಪ್ರಿಲ್ ನಂತರ ಗುರುವು ಮೇಯಿಂದ ದ್ವಿತೀಯ ಭಾವಕ್ಕೆ ಹೋಗ್ತಾ ಇದ್ದಾರೆ. ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನದಲ್ಲಿ ಗುರು ಭಗವಾನ್ ಅವರು ಸಂಚಾರ ಮಾಡ್ತಾ ಇದ್ದಾರೆ. ಸೊ ದ್ವಿತೀಯ ಭಾವದಲ್ಲಿ ಒಂದು ಸಂಚಾರ ಮಾಡಬೇಕಾದ್ರೆ ನಿಮ್ಮ ಹಣಕಾಸು ವಿಚಾರಕ್ಕೆ, ಧನ ಪ್ರಾಪ್ತಿಗೆ ಒಂದು ಒಳ್ಳೆಯ ಸಮಯ. 1 ವರ್ಷ ಗುರುಗ್ರಹ ನಿಮ್ಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಮಾಡ್ತಾರೆ. ನಿಮ್ಮ ಧನ ಸಂಬಂಧಿ ಎಲ್ಲ ಇಚ್ಛೆಗಳನ್ನ ಪೂರೈಸ್ತಾರೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು 2024 ವರ್ಷದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಯಾರು ಗಾಯನ ಕ್ಷೇತ್ರದಲ್ಲಿದ್ದೀರಾ, ಒಂದು ಉಪನ್ಯಾಸ ಕ್ಷೇತ್ರದಲ್ಲಿದ್ದೀರಾ, ಹಾಗೆ ಮಾತಿನಿಂದ ಕೆಲಸ ಮಾಡಿ ಗಳಿಸುವಂತ ಕ್ಷೇತ್ರದಲ್ಲಿ ಅವರಿಗೆಲ್ಲ ತುಂಬಾ ಒಳ್ಳೆಯ ಫಲಿತಾಂಶಗಳನ್ನು ಗುರುಗ್ರಹ ಖಂಡಿತ ತಂದ್ಕೊಡ್ತಾರೆ. ಹಾಗೆ ಫುಡ್ ಇಂಡಸ್ಟ್ರಿ, ಹೋಟೆಲ್ ಉದ್ಯಮ, ಈ ಒಂದು ಕ್ಷೇತ್ರಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಈ ವರ್ಷ ನಿಮಗೆ ಹೆಚ್ಚಿನ ಲಾಭವನ್ನು ನೀವು ನೋಡ್ಬೋದು. ಹಾಗೆ ಮೇಷರಾಶಿಯವರಿಗೆ ಒಂದು ನೂತನವಾಗಿ ವಸ್ತ್ರ, ಆಭರಣ ಖರೀದಿಸುವ ಯೋಗವು ಈ ವರ್ಷ ಕಂಡು ಬರ್ತಾ ಇದೆ. ಹಾಗೆ ಗುರುವು 2ನೇ ಭಾವದಿಂದ ಷಷ್ಠ ಭಾವ ಮತ್ತೆ ಅಷ್ಟಮ ಭಾವವನ್ನು ದೃಷ್ಟಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಒಂದು ಆಹಾರ ತೆಗೆದುಕೊಳ್ಬೇಕಾದ್ರೆ ಒಂದು ಕ್ರಮಬದ್ಧವಾಗಿ ತೆಗೆದುಕೊಳ್ಳಿ. ಹಾಗೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಕಂಡು ಬಂದ್ರೆ ಸೂಕ್ತ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆದುಕೊಳ್ಳಿ. ಅದು ಬಿಟ್ಟರೆ ಬೇರೆ ಗುರುವಿನಿಂದ ಅಂತ ಹೆಚ್ಚೇನು ತೊಂದರೆ ಬರೋದಿಲ್ಲ. ಹಾಗೆ ಗುರುವಿನ ದೃಷ್ಟಿಯು ದಶಮ ಭಾವದ ಮೇಲೂ ಬೀಳ್ತಾ ಇದೆ. ಸೊ ಕರ್ಮ ಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಕೆಲವರಿಗೆ
ಬಡ್ತಿ ಅನ್ನೋದು ಖಂಡಿತ ಸಿಗುತ್ತೆ. ಹಾಗೆ ಒಂದು ಉದ್ಯೋಗ ಸ್ಥಾನದಲ್ಲಿ ನಿಮಗೆ, ಹಾಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಅನ್ನೋದು ವೃದ್ಧಿಯಾಗ್ತಾ ಹೋಗುತ್ತೆ. ಹಾಗೆ ಒಂದು ಮೂರನೇ ಮಹತ್ವವಾಗಿ ಕೇತುಗ್ರಹ. ಕೇತುವು ಷಷ್ಠ ಭಾವಕ್ಕೆ ವರ್ಷ ಪೂರ್ತಿ ಷಷ್ಠ ಭಾವದಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಷಷ್ಠ ಭಾವವನ್ನು ರೋಗ, ಋಣ, ರುಜು ಅಂತ ಹೇಳಿ ಕರಿತೇವೆ. ಸೊ ಯಾರು ದೀರ್ಘಕಾಲದ ವ್ಯಾಧಿಯಿಂದ ಬಳಲ್ತಾ ಇದ್ದೀರಾ, ಅಂದ್ರೆ ಒಂದು ಯಾವುದೋ ಒಂದು ರೋಗ ಇರ್ಬೋದು, ಅದರಿಂದ ಕೇತುವು ಮುಕ್ತಿ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೇತುವು ಮೋಕ್ಷಕಾರಕ ಗ್ರಹ, ಮುಕ್ತಿ ಕೊಡುವಂತ ಗ್ರಹ. ಸೊ ರೋಗ ಸ್ಥಾನಕ್ಕೆ ಬಂದಾಗ ರೋಗದಿಂದ ನಿಮಗೆ ಮುಕ್ತಿ ಕೊಡ್ತಾರೆ. ಆ 3, 6, 11ರಲ್ಲಿ ರಾಹು ಕೇತುಗಳು ಶುಭ ಫಲನ ಕೊಡ್ತಾರೆ. ಹಾಗಾಗಿ ನಿಮಗೆ ಯಾವುದೇ ಒಂದು ದೀರ್ಘಕಾಲದಿಂದ ಬಳಲ್ತಿರೋ ರೋಗದಿಂದ ಖಂಡಿತ ಮುಕ್ತಿ ಕೊಡ್ತಾರೆ. ಹಾಗೆ ಯಾರು ಒಂದು ಋಣಬಾಧೆ, ಲೋನ್ಸ್ ಅಲ್ಲಿ ಇದ್ದೀರಾ ಮೇಷರಾಶಿಯವರು, ಖಂಡಿತ ನೀವು ಪ್ರಯತ್ನ ಮಾಡಿ. ಈ ವರ್ಷ ಕೇತುವು ನಿಮಗೆ ಆ ಒಂದು ಸಾಲ ಬಾಧೆಯಿಂದ ಮುಕ್ತಿಯನ್ನು ಕೊಡ್ತಾರೆ. ಹಾಗೆ ಶತ್ರುಗಳ ಕಾಟ ಯಾರಿಗಿದೆ ಮೇಷರಾಶಿಯವರಿಗೆ, ಖಂಡಿತ ನೀವು ನೋಡಿ ಈ ವರ್ಷ ಶತ್ರುಗಳ ಮೇಲೆ ನೀವು ವಿಜಯನ್ನು ಸಾಧಿಸ್ತೀರಾ. ಶತ್ರುಗಳ ಬಾಧೆಗೆ ಒಂದು ಮುಕ್ತಿ, ಒಂದು ಪರಿಹಾರ ಅನ್ನೋದು ಕೇತುಗ್ರಹ ಕೊಡ್ತಾರೆ. ಹಾಗೆ ಕೋರ್ಟ್ ಕೇಸು, ಲೀಗಲ್ ಲಿಟಿಗೇಷನ್ ಸಂಬಂಧಪಟ್ಟಂತ ಯಾವುದು ಭೂಮಿ ವಿಚಾರಗಳಲ್ಲಿರ್ಬೋದು, ಯಾರು ಕೋರ್ಟಲ್ಲಿದೆ ಅವರಿಗೆ ಈ ವರ್ಷ ಖಂಡಿತ ಮೇಷರಾಶಿಯವರು ನಿಮಗೆ ವಿಜಯವನ್ನು ಸಾಧಿಸ್ತೀರಾ. ಒಂದು ಸರಿಯಾದ ವಕೀಲನ್ನು ಕಂಡು ನೀವು ಪ್ರಯತ್ನ ಮಾಡಿ, ಖಂಡಿತ ಈ ವರ್ಷ ವಿಜಯವನ್ನು ಸಾಧಿಸ್ತೀರಾ. ಹಾಗೆ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದೆ, ಕನಸು ಕಾಣೋರಿಗೆ ರಾತ್ರಿ ಚಿಕ್ಕದಾಗಿರುತ್ತೆ, ನೆನಸು ಮಾಡೋರಿಗೆ ರಾತ್ರಿ ದಿನ ತುಂಬಾ ಚಿಕ್ಕದಾಗಿರುತ್ತೆ ಅಂತ. ಹಾಗೆ ಈ ವರ್ಷ ನಿಮ್ಗೆ ನಿದ್ದೆಗೆಡುವಂತ ಒಂದು ಅವಕಾಶ ಇದೆ. ಯಾಕೆ ಅಂತ ಕೇಳಿದ್ರೆ, ರಾಹು 12th ಭಾವದಲ್ಲಿ, ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ರಾಹು ವ್ಯಯಭಾವದ ಸಂಚಾರ ಮಾಡ್ಬೇಕಾದ್ರೆ ಸ್ವಲ್ಪ ನಿದ್ರೆಗೆ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗೆ ಏನಂದ್ರೆ, ನೀವು ನಿಮ್ಮ MNC ಕಂಪ್ನಿಗಳಿರ್ಬೋದು, ವಿದೇಶಿ ಸಂಬಂಧಪಟ್ಟಂತ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ರಾತ್ರಿ ಸ್ವಲ್ಪ ಸ್ಟ್ರೆಚ್ ಮಾಡಿ ಕೆಲಸ ಮಾಡೋ ಸಾಧ್ಯತೆ ಇರೋದ್ರಿಂದ ನಿಮಗೆ ನಿದ್ರೆಗೆ ಭಂಗ ಆಗುತ್ತೆ. ಹಾಗೆ ನಿಮ್ಮ ಮನೆ ಕಟ್ಟುವ ಕನಸಿರ್ಬೋದು, ಅಥವಾ ನಿಮ್ಮ ಒಂದು ಉದ್ಯೋಗದಲ್ಲಿ ಹೊಸ ಹೊಸ ಪ್ರಾಜೆಕ್ಟ್ಗಳಲ್ಲಿ ಇರ್ಬೋದು, ಅದಕ್ಕೋಸ್ಕರ ನೀವು ರಾತ್ರಿ ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಾದ ಯೋಗ ಈ ವರ್ಷ ಕಂಡು ಬರ್ತಾ ಇರೋದ್ರಿಂದ ನೀವು ಸ್ವಲ್ಪ ನಿದ್ರೆ ಗೆಡುವ ಸಾಧ್ಯತೆ ಇದೆ. ಹಾಗಾಗಿ ಅದನ್ನ ಹೇಳಿದೆ, ನೀವು ನಿದ್ರೆಗೆಟ್ಟರು ನಿಮ್ಮ ಕನಸು ಅನ್ನೋದು ಈಡೇರುತ್ತೆ. ರಾಹು ದುಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ರಾಹು ಆಸೆಗಳನ್ನ ಹೆಚ್ಚಿಸ್ತಾರೆ. ರಾಹು ಮೊದಲಿಗೆ ಅಟ್ಯಾಚ್ಮೆಂಟ್ ಪ್ಲಾನೆಟ್, ಮಾಯೆ ಹುಟ್ಟಿಸುವಂತ ಗ್ರಹ. ಹಾಗಾಗಿ ನಿಮ್ಗೆ ಖರ್ಚು ಮಾಡಲು ಹೆಚ್ಚು ಪ್ರಚೋದಿಸ್ತಾರೆ. ಸೊ ನೀವು ಖರ್ಚು ವೆಚ್ಚಗಳಲ್ಲಿ ಸ್ವಲ್ಪ ಹುಷಾರಾಗಿ ಖರ್ಚು ಮಾಡಿ, ಕ್ಯಾಲ್ಕುಲೇಟರ್ ರಿಸ್ಕ್ ತಗೊಂಡು ಖರ್ಚು ಮಾಡಿ. ಹಾಗಾಗಿ ಅಷ್ಟು ಹೆಚ್ಚೇನು ತೊಂದರೆ ಬರೋದಿಲ್ಲ. ಹಾಗೆ ನಾವು ವಿದೇಶವನ್ನು ಸೂಚನೆ ಮಾಡೋದ್ರಿಂದ, ಯಾರು MNC ಕಂಪ್ನಿಗಳಲ್ಲಿ ಇದ್ದೀರಾ, ಹಾಗೆ ವಿದೇಶದಲ್ಲಿ ಓದ್ಬೇಕು ಅಂತ ಇದ್ದೀರಾ, ಹಾಗೆ ವಿದೇಶ ಪ್ರವಾಸವನ್ನು ಮಾಡಬೇಕು ಅಂತಿದ್ರೆ, ಖಂಡಿತ ಈ ವರ್ಷ ನಿಮಗೆ ರಾಹು 12th ಭಾವದಲ್ಲಿರೋದ್ರಿಂದ ಆ ಯೋಗವನ್ನು ತಂದುಕೊಡ್ತಾರೆ. ನೀವು ಪ್ರಯತ್ನ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಹಾಗೆ ಏಪ್ರಿಲ್ 15ರಿಂದ ಮೇ 15ರೊಳಗಡೆ ಸೂರ್ಯ ಉಚ್ಚವಾಗಿರ್ತಾರೆ. ಸೂರ್ಯ ಉಚ್ಚ ಸ್ಥಾನದಲ್ಲಿ ಇದು ಮಾಡ್ತಾ ಇರ್ತಾರೆ ಮೇಷ ರಾಶಿಯಲ್ಲಿ, ಅದು ನಿಮ್ಮ ರಾಶಿಯಲ್ಲಿ. ಸೊ ನಿಮಗೆ ಆ ಒಂದು ಸಮಯದಲ್ಲಿ ಒಂದು ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ ಅನ್ನೋದು ಖಂಡಿತ ಇರುತ್ತೆ. ಅಥವಾ ಹೊಸ ವ್ಯಾಪಾರ ಅಥವಾ ವ್ಯವಹಾರ ಸ್ಟಾರ್ಟ್ ಮಾಡಬೇಕು ಆ ಸಮಯದಲ್ಲಿ ಪ್ರಾರಂಭ ಮಾಡಿ, ಖಂಡಿತ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ರಾಹುಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಒಂದು ರಾಹುವಿಗೆ ಒಂದು ಅಮ್ಮನವರ ಒಂದು ಬೀಜ ಮಂತ್ರ ಇದೆ, ಅದನ್ನ ಪ್ರತಿನಿತ್ಯ 108 ಬಾರಿ ಪಠನೆ ಮಾಡ್ಕೊಳ್ಳಿ. ಓಂ ರೀಂ ಧೂಮ್ ದುರ್ಗಾಯೇ ನಮಃ. ಈ ಮಂತ್ರವನ್ನು ಪ್ರತಿದಿನ ನೀವು ಪಠನೆ ಮಾಡಿ, ರಾಹುವಿನ ಒಂದು ಪ್ರತಿಕೂಲ ದುಷ್ಪ್ರಭಾವಗಳೆಲ್ಲ ಕಡಿಮೆ ಆಗಿ ಅತಿ ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡಿತೀರಾ. ಹಾಗೆ ಅಪ್ ಟು ಏಪ್ರಿಲ್ವರೆಗೆ ಗುರುವು ನಿಮ್ಮ ಮನೆಯಲ್ಲೇ ಸಂಚಾರ ಮಾಡೋದ್ರಿಂದ ಜನ್ಮ ಗುರು ನರೋ ದುಃಖಂ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತೀವಿ. ಹಾಗಾಗಿ ಸ್ವಲ್ಪ ಆಲಸ್ಯವನ್ನು ತಂದೊಡ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಆಗೋಕ್ಕೆ ಸಾಧ್ಯತೆ ಇರೋದ್ರಿಂದ ಗುರುವಿನ ದರ್ಶನ ಮಾಡ್ಕೊಂಡು ಬನ್ನಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಇರ್ಬೋದು, ಹಾಗೆ ಶಿರಡಿ ಸಾಯಿಬಾಬಾ ಇರ್ಬೋದು, ಹಾಗೂ ನಿಮ್ಮ ಇಷ್ಟ ಗುರುಗಳನ್ನ ನೀವು ದರ್ಶನ ಮಾಡ್ಕೊಬಂದು ಒಂದು ಆಶೀರ್ವಾದ ಪಡ್ಕೊಂಡ್ ಬಂದ್ರೆ ನಿಮ್ಗೆ ಯಾವುದೇ ರೀತಿಯಾದ ಒಂದು ಡಿಸ್ಟರ್ಬೆನ್ಸ್ ಬರೋದಿಲ್ಲ. ಆರಾಮನಿದ್ರು ಗುರು ಕಾಯೋನಿಗೆ ಗುರು ರಕ್ಷಣೆ ಇದ್ರೆ ನಿಮ್ಗೆಲ್ಲ ಕೆಲಸ ಕಾರ್ಯಗಳು ನಡೀತವೆ. ಹಾಗೆ 2024 ವರ್ಷದಲ್ಲಿ ನೀವು ಮ್ಯಾಕ್ಸಿಮಮ್ ಶುಭ ಫಲಗಳನ್ನೇ ನೀವು ಕಾಣ್ತೀರಾ. 3 ವಾರ್ಷಿಕ ಗ್ರಹಗಳು ಶುಭ ಫಲನ ಕೊಡ್ತಾ ಇದ್ದಾವೆ. ಹಾಗೆ ಯಾರು ಮೇಜರ್ ಆಗಿ ವಿವಾಹ, ಸಂತಾನ ಹಾಗೂ ಉದ್ಯೋಗ ಈ 3 ವಿಚಾರಗಳಲ್ಲಿ ಯಾರು ಕಾಯ್ತಾ ಇದ್ದೀರಾ ಅಥವಾ ಡಿಸ್ಟರ್ಬೆನ್ಸ್ ಕಳೆದ ವರ್ಷಗಳಲ್ಲಿ ಅನುಭವಿಸ್ತಿದ್ರಿ, ಖಂಡಿತ ಈ ವರ್ಷ ನಿಮಗೆ ಸಕ್ಸಸ್ ಸಿಗುತ್ತೆ. ಒಂದು
ಪೂರ್ಣ ಮನಸ್ಸಿನಿಂದ ಒಂದು ಪೂರ್ಣ ಪ್ರಯತ್ನದಿಂದ ನೀವು ಆ ಕೆಲಸವನ್ನು ಮಾಡಿದರೆ ಖಂಡಿತ ಯಶಸ್ಸು ಸಿಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಮೇಷರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಸಾಯಿರಾಮ್. ಧನ್ಯವಾದಗಳು.